ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮಂಡ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ಭಯ, ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಶುರುವಾಗಿದೆ. ಮಂಡ್ಯದಲ್ಲಿ ಗೋ ಬ್ಯಾಕ್ ಅಶೋಕ್ ಅಭಿಯಾನ ಶುರುವಾಗಿದೆ. ಮಂಡ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ಭಯದಿಂದ ಗೋ ಬ್ಯಾಕ್ ಅಶೋಕ್ ಅನ್ನುವಂತಹ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಮಂಡ್ಯ ನಗರದಲ್ಲಿ ಗೋ ಬ್ಯಾಕ್ ಅಶೋಕ್ ಪೋಸ್ಟರ್ ಅನ್ನ ಹಾಕಲಾಗಿದೆ. ಮಂಡ್ಯ ಬಿಟ್ಟು ಹೋಗಿ ಅಂತ ಪೋಸ್ಟರ್ ಅನ್ನ ಹಾಕಿ ಕಿಡಿಕಾರಲಾಗಿದೆ. ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಆತಂಕ ಮನೆ ಮಾಡಿರುವಂಥದ್ದು. ಅಶೋಕ್ ಹೊಂದಾಣಿಕೆಗೆ ರಾಜಕೀಯ ಮಾಡಬಾರದು, ಪಕ್ಷದ ಚೌಕಟ್ಟಿನಲ್ಲಿ ಅಶೋಕ್ ಕೆಲಸ ಮಾಡಬೇಕು ಅಂತ ಮಂಡ್ಯ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅಶೋಕ್ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ ಮೇಲೆ ಅಶೋಕ್ ಅವರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಅಶೋಕ್ ಅವರು ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡ್ತಾರೆ, ಹಾಗಾಗಿ ಅಶೋಕ್ ಹೊಂದಾಣಿಕೆ ರಾಜಕೀಯ ಮಾಡಬಾರದು, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಮಂಡ್ಯದ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ಅಶೋಕ್ ಅವರಿಗೆ ಕೊಡಲಾಗಿದೆ. ನಿನ್ನೆ ಮಂಡ್ಯಕ್ಕೆ ಅಶೋಕ್ ಭೇಟಿ ಕೊಟ್ಟು ಬಂದಿದ್ರು. ಇವತ್ತು ಅಶೋಕ್ಗೆ ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಂಡ್ಯ ಬಿಜೆಪಿ ಮುಖಂಡರಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಗೋ ಬ್ಯಾಕ್ ಅಶೋಕ್ ಅಂತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ಕಾರಣ ಆಗಿರೋದು ಇದಕ್ಕೆ ಜೆಡಿಎಸ್ ಜೊತೆ ಅಶೋಕ್ ಅವರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಆತಂಕ. ಹಾಗಾಗಿ ಅಶೋಕ್ ಮೇಲೆ ಸ್ಥಳೀಯ ಮುಖಂಡರಿಗೆ ಒಂದು ರೀತಿ ಭಯ ಇದೆ. ಮಂಡ್ಯಕ್ಕೆ ಅಶೋಕ್ ಬೇಡ ಅಂತ ಅಲ್ಲಿನ ಲೋಕಲ್ ಲೀಡರ್ಸ್ ಹೇಳ್ತಾ ಇದ್ದಾರೆ. ಮಂಡ್ಯ ಗೆಲ್ಲಿಸೋ ಅಶೋಕ್ ಹುಮ್ಮಸ್ಸಿಗೆ ಈಗ ಒಂದು ರೀತಿ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಆರಂಭದಲ್ಲೇ ಅಶೋಕ್ಗೆ ಒಂದು ರೀತಿ ಭಾರಿ ಹಿನ್ನಡೆ ಆಗಿರುವಂತದ್ದು ಪೋಸ್ಟರ್ಗಳಲ್ಲಿ ನಾವು ಗಮನಿಸಬಹುದು. ಗೋ ಬ್ಯಾಕ್ ಅಶೋಕ್ ಅಂತ ಅಶೋಕ್ ಅವರ ಫೋಟೋವನ್ನ ಹಾಕಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಾವು ರಾಜ್ಯದಲ್ಲಿ ಈಗೇನು ಹೊಂದಾಣಿಕೆ ರಾಜಕೀಯ ಅಂತೂ ಇಲ್ಲ, ಜಿಲ್ಲೆನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಯಾಕೆಂದರೆ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಅಮಿತ್ ಶಾಜಿನೇ ಹೇಳ್ಬಿಟ್ಟಿದ್ದಾರೆ, ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ರಾಜಕೀಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾರೇ ಬಂದರೂ ಹೊಂದಾಣಿಕೆ ರಾಜಕೀಯಕ್ಕೆ ಬಂದರೆ ಅವಕಾಶ ಇಲ್ಲ. ನಾವು ಪಕ್ಷ ಮತ್ತು ಕಾರ್ಯಕರ್ತರನ್ನು ಹಿತವನ್ನು ಬಲಿ ಕೊಡಲಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ಇಲ್ಲಿ ಬಂದವರು ಕೂಡ ಉಸ್ತುವಾರಿ ಆದವರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ಒಂದು ಹೊಂದಾಣಿಕೆ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ, ಅದು ಅವ್ರು ಮಾಡಬೇಕಾಗ್ತದೆ. ಆಗಲೇ ನಾವು ರಾಜ್ಯದಲ್ಲಿ ಈಗ ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನೀಲ್, ಮಂಡ್ಯ ಹೊಣೆಗಾರಿಕೆಯನ್ನ ಸಚಿವ ಅಶೋಕ್ ಅವರಿಗೆ ಕೊಡಲಾಗಿತ್ತು. ನಿನ್ನೆ ಕೂಡ ಸಚಿವ ಅಶೋಕ್ ಅವರು ಮಂಡ್ಯಕ್ಕೆ ಭೇಟಿ ಕೊಟ್ಟು ವಾಪಸ್ ಬಂದಿದ್ರು. ಅವ್ರು ಬಂದ ಬಳಿಕ ಇದೀಗ ಅಶೋಕ್ ಅವರ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರೋದಕ್ಕೆ ಕಾರಣಗಳೇನೇನು? ಅಲ್ಲಿನ ಲೋಕಲ್ ಲೀಡರ್ಸ್ ಏನ್ ಹೇಳ್ತಿದ್ದಾರೆ? ಖಂಡಿತ ಸೌಮ್ಯ, ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಮಂಡ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಒಂದ್ ರೀತಿ ಬಂಡಾಯದ ಹೊಗೆ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಉಸ್ತುವಾರಿ ಸಚಿವರಾಗಿ ಅಬಕಾರಿ ಸಚಿವರೇನಿದ್ದಾರೆ ಕೆ ಗೋಪಾಲಯ್ಯನವರು ಇಷ್ಟು ದಿನ ಇದ್ರು, ಆದ್ರೆ ದಿಢೀರ್ ಅಂತ ಮೊನ್ನೆ ರಾತ್ರಿ ಬದಲಾವಣೆ ಮಾಡಿರುವಂತದ್ದು. ಈ ಬದಲಾವಣೆಗೆ ಮಂಡ್ಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಇದರ ಜೊತೆಗೆ ಏನು ಆರ್ ಅಶೋಕ್ ಅವರು ಕೂಡ ನಿನ್ನೆ ಮಂಡ್ಯಗೆ ಆಗಮಿಸಿದ್ರು, ಇವತ್ತು ಕೂಡ ಮಂಡ್ಯದಲ್ಲೇ ಇದ್ರು. ಆದ್ರೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮಯ್ಯನವರು ನೇರವಾಗಿ ಅವ್ರ ಮೇಲೆ ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಕಾರ್ಯಕರ್ತರು ಹಾಗೂ ಏನು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಬಿಜೆಪಿ ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಡಾಕ್ಟರ್ ಸಿದ್ದರಾಮಯ್ಯನವರಿಗೆ ಕರೆಯನ್ನ ಮಾಡಿ ಆರ್ ಅಶೋಕ್ ಅವರು ಹೊಂದಾಣಿಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಈಗ ಅಶೋಕ್ ಅವರನ್ನ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದ ಮೇಲೆ ಈಗ ಮಂಡ್ಯ ಬಿಜೆಪಿ ಲೋಕಲ್ ನಾಯಕರಿಗೆ ಒಂದ್ ರೀತಿ ತಳಮಳ ಶುರುವಾಗಿರುವಂತದ್ದು. ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡ್ಬಿಡ್ತಾರೆ, ಇಲ್ಲಿ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರೋದಕ್ಕೆ ಅಶೋಕ್ ಅವರಿಂದ ಸಾಧ್ಯ ಆಗೋದಿಲ್ಲ. ಈ ರೀತಿಯಾಗಿ ಅಲ್ಲಿನ ಲೋಕಲ್ ಲೀಡರ್ಸ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಅಲ್ಲಿ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸುನೀಲ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನೀಲ್, ಮುಂದುವರಿಸಿ. ಕಳೆದ ಬಾರಿ ಚುನಾವಣೆಯಲ್ಲಿ ಆರ್ ಅಶೋಕ್ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅನ್ನೋ ಮಾತನ್ನ ಡಾಕ್ಟರ್ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಬಿಜೆಪಿನಲ್ಲಿ ಆರ್ ಅಶೋಕ್ ಅವರ ಉಸ್ತುವಾರಿಯನ್ನು ನೀಡಿದ್ದಾರೆ. ಆ ಉಸ್ತುವಾರಿ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಅಂತ ಡಾಕ್ಟರ್ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಉಸ್ತುವಾರಿ ಬದಲಾವಣೆ ಆಗ್ಬೇಕು ಅಂತ ಸಿದ್ದರಾಮಯ್ಯನವರು ಆಗ್ರಹ ಮಾಡಿದ್ದಾರೆ. ಇನ್ನೊಂದ್ ಕಡೆ ಏನು ಗೋ ಬ್ಯಾಕ್ ಚಳುವಳಿ ಅಂದ್ರೆ ಗೋ ಬ್ಯಾಕ್ ಭಿತ್ತಿ ಪತ್ರಗಳನ್ನ ಕೂಡ ಮಂಡ್ಯದ ಪ್ರಮುಖ ಸ್ಥಳಗಳಲ್ಲಿ ಅಂದ್ರೆ ಮಂಡ್ಯದ ಸಂಜೆ ವೃತ್ತ ಆಗ್ಬೋದು, ಈ ರೀತಿ ಬಸ್ ನಿಲ್ದಾಣಗಳ ಏನು ಪ್ರಮುಖ ಸ್ಥಳಗಳೇನಿದೆ ಅಲ್ಲೆಲ್ಲ ಕೂಡ ಒಂದು ಭಿತ್ತಿ ಪತ್ರಗಳನ್ನ ಕೂಡ ಅಂಟುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮತ್ತೊಂದ್ ಕಡೆ ಆರ್ ಅಶೋಕ್ ಹೇಳ್ತಾರೆ ಯಾವುದೇ ರೀತಿಯಾದಂತ ಭಿನ್ನಮತ ಇಲ್ಲ, ಇದು
ವಿರೋಧ ಪಕ್ಷದ ಕೈವಾಡ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಈ ರೀತಿಯಾದಂತ ಭಿತ್ತಿ ಪತ್ರ ಅಂಟುವಂತ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಬಿಜೆಪಿಯಲ್ಲಿ ಈಗ ಬಂಡಾಯದ ಹೊಗೆ ಆಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಹಾಸನದ ವಿಚಾರಕ್ಕೆ ಬರೋದಾದ್ರೆ ದೇವೇಗೌಡರ ಕುಟುಂಬದಲ್ಲಿ ಭವಾನಿ ಹೇಳಿಕೆ ಈಗ ಟೆನ್ಷನ್ಗೆ ಕಾರಣ ಆಗಿದೆ. ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಹೇಳಿದ್ದಾರೆ. ಭವಾನಿ ರೇವಣ್ಣ ನಡೆಯಿಂದ ಎಚ್ಡಿಕೆ ಅವರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಈಗ ಭವಾನಿ ಅವರ ಹೇಳಿಕೆಯ ದೊಡ್ಡ ಟೆನ್ಷನ್ಗೆ ಕಾರಣ ಆಗಿರುವಂಥದ್ದು. ಒಂದ್ ಕಡೆ ಕುಮಾರಸ್ವಾಮಿ ಅವರು ಕುಟುಂಬ ರಾಜಕಾರಣ ಇಲ್ಲ ಅಂತಾರೆ, ಮತ್ತೊಂದ್ ಕಡೆ ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು. ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಭವಾನಿ ಹೇಳಿಕೆಯಿಂದ ಎಚ್ಡಿಕೆಗೆ ಒಂದು ರೀತಿ ಮುಜುಗರ ಉಂಟಾಗಿರುವಂಥದ್ದು. ಭವಾನಿ ಮನವೊಲಿಸುವಂತೆ ರೇವಣ್ಣ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಈಗಾಗಲೇ ಸಕ್ರಿಯ ರಾಜಕಾರಣದಲ್ಲಿ ರೇವಣ್ಣ ಅವರ ಕುಟುಂಬದವರು ಇದ್ದಾರೆ. ರೇವಣ್ಣ ಅವರು ಶಾಸಕರಾಗಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಾರೆ, ಇನ್ನು ಸೂರಜ್ ರೇವಣ್ಣ MLC ಆಗಿದ್ದಾರೆ. ಭವಾನಿ ರೇವಣ್ಣ ಅವರು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಾರೆ. ಎಲ್ರಿಗೂ ಕೂಡ ಅಧಿಕಾರ ಇರುವಂತದ್ದು. ಹಾಗಾಗಿ ಭವಾನಿ ಅವರನ್ನ ಕನ್ವಿನ್ಸ್ ಮಾಡಿ ಅಂತ ರೇವಣ್ಣ ಅವರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬ ರಾಜಕಾರಣ ಮುಂದುವರಿಕೆ ಅಂತ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು. ಹಾಗಾಗಿ ಭವಾನಿ ಮನವೊಲಿಸಿ ಅಂತ ರೇವಣ್ಣಗೆ HDK ಅವರು ಮನವಿಯನ್ನ ಮಾಡಿದಾರಂತೆ. ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲವು ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDSನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ. ಅದರಾಗಿ ನಾನು ಊರುಗಳಲ್ಲಿ ನಮ್ಮ ಜನಪರಿಚಯ ಇದ್ದರೆ, ಊರಿನ ಪರಿಚಯ ಇದ್ದರೆ ನನಗೂ ಒಳ್ಳೆಯದು. ಮುಂದಿನ ಜನ ಕೆಲಸ ಮಾಡಲಿಕ್ಕೆ ಭಗವಂತ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ್ತಾ, ಒಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಇರ್ತಾರೆ. ನೋಡಿ ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಇವತ್ತು ಅನಿವಾರ್ಯ ಇಲ್ಲ ನನಗೆ. ಅಲ್ಲಿ ಈಗಾಗಲೇ ಒಬ್ಬ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ನಾನು ಅವತ್ತು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಮಧುಗಿರಿಲಿ ಅವತ್ತು ನಾವು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ವೀರಭದ್ರೆ ಅಂತೇಳಿ ಈಗಿನ ಶಾಸಕರೇನಿದ್ದಾರಲ್ಲಿ ಮಧುಗಿರಿನಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು 2008 ಉಪಚುನಾವಣೆಯಲ್ಲಿ ತೀರ್ಮಾನಕ್ಕೆ ಬಂದಿದ್ದರು. ಅವರ ಒಂದು ಸರ್ಕಾರಿ ನೌಕರರೇನಿದ್ರು ಅವರ ಒಂದು ವಾಲಂಟರಿ ರಿಟೈರ್ಮೆಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಸರ್ಕಾರ. ಕೊನೆ ಹಂತದಲ್ಲಿ ನನಗಲ್ಲಿ ಅಭ್ಯರ್ಥಿ ಇರಲಿಲ್ಲ. ಆ 8 ಆಪರೇಷನ್ ಕಮಲದ ಚುನಾವಣೆಯಲ್ಲಿ ನಾನು ಕನಿಷ್ಠ ಒಂದು 3-4 ಸ್ಥಾನವಾದರೂ ಗೆದ್ದು ಪಕ್ಷದ ಮರ್ಯಾದೆ ಉಳಿಸಬೇಕು, ಗೌರವ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಭ್ಯರ್ಥಿ ಇಲ್ಲದೆ ಹೋಗಿದ್ದಕ್ಕೆ ಇಲ್ಲಿ ತಲೆ ಕೊಟ್ಟೆ. ನಾನು ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿದ್ದೆ. ನಂತರ 2013 ಚುನಾವಣೆ ಬಂದಾಗ ಅವರು ಶಾಸಕರಿದ್ದರು ಅನಿತಾ ಕುಮಾರಸ್ವಾಮಿ ಅವರು, ಅವರನ್ನು ಅಲ್ಲಿಂದ ತೆರವುಗೊಳಿಸಿ ವೀರಭದ್ರಯ್ಯನವರಿಗೆ ಅಲ್ಲಿ ಟಿಕೆಟ್ ಬಿಟ್ಟುಕೊಟ್ಟಿದ್ದೇವೆ. ಟಿಕೆಟ್ ಕೊಟ್ಟು ಅಲ್ಲಿ ಇದು ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಬೇಡ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ. ಅದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಒಂದ್ ಕಡೆ ಭವಾನಿ ರೇವಣ್ಣ ಅವರು ಹಾಸನದಿಂದ ನಾನೇ ಅಭ್ಯರ್ಥಿ ಅಂತ ಸ್ವತಃ ಅವರೇ ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಆ ಭವಾನಿ ರೇವಣ್ಣ ಅವರ ಅನಿವಾರ್ಯತೆ ಹಾಸನದಲ್ಲಿ ನಮ್ಗಿಲ್ಲ, ಒಬ್ಬ ಸಮರ್ಥ ಅಭ್ಯರ್ಥಿ ನಮ್ಗೆ ಆಲ್ರೆಡಿ ಇದ್ದಾರೆ ಹಾಸನದಿಂದ ಅಂತ. ಈಗ ಭವಾನಿ ರೇವಣ್ಣ ಅವರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಅಂತ, ಈಗ ಕುಟುಂಬ ರಾಜಕಾರಣದ ಒಂದು ಆರೋಪ ಏನಿದೆ ಅದರಿಂದ ಮುಕ್ತವಾಗಬೇಕು. ಹಾಗಾಗಿ ಭವಾನಿ ರೇವಣ್ಣ ಅವರನ್ನ ಇಲ್ಲಿ ಕನ್ವಿನ್ಸ್ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಬಟ್ ಭವಾನಿ ರೇವಣ್ಣ ಅವ್ರು ಯಾರ ಮಾತು ಕೂಡ ಕೇಳ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ದೇವೇಗೌಡರ ಡಿಸಿಷನ್ ಏನ್ ಆಗಿರುತ್ತೆ, ಯಾವ ರೀತಿಯಾಗಿ ಭವಾನಿ ರೇವಣ್ಣ ಅವರನ್ನ ಕನ್ವಿನ್ಸ್ ಮಾಡ್ತಾರಿಲ್ಲಿ ಅಂತ?
ಖಂಡಿತವಾಗ್ಲೂ ಸಮಯ ಈಗಾಗಲೇ ಏನು ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡುವಂತ ವಿಚಾರ ಏನಿದೆ ಈಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈಗಾಗಲೇ ಎಲ್ಲೊಂದ್ ಕಡೆ ಪಂಚರತ್ನ ಕಾರ್ಯಕ್ರಮದ ಮುಖಾಂತರವಾಗಿ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಉತ್ಸಾಹ ಸಿಕ್ಕಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ಸರ್ಕಾರದಲ್ಲಿ ಅಂದ್ರೆ ಸರ್ಕಾರ ಬಂದ ಸಂದರ್ಭದಲ್ಲಿ ಸೂಕ್ತವಾದ ಅವಕಾಶ ಸಿಗುತ್ತೆ ಮತ್ತೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ವಿಶ್ವಾಸದಲ್ಲಿದ್ದಾರೆ ಯಾರೋ ಕಾರ್ಯಕರ್ತರು. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕುಟುಂಬದಲ್ಲಿ ಮತ್ತೊಬ್ಬ ಸದಸ್ಯರು ಈಗ ಚುನಾವಣೆ ಕಣಕ್ಕಿಳಿತಾರೆ ಅನ್ನೋದು ಇಲ್ಲೊಂದ್ ಕಡೆ ಕಾರ್ಯಕರ್ತರಿಗೆ ಬೇಸರ ತರಿಸುವಂತದ್ದು. ಮತ್ತೆ ಮುಖ್ಯವಾಗಿ ಚುನಾವಣೆ ಮೇಲೆ ಹಿನ್ನಡೆ ಉಂಟಾಗುತ್ತೆ ಮತ್ತೆ ಕಾರ್ಯಕರ್ತರು ದೂರ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಭವಾನಿ ರೇವಣ್ಣ ಅನಿವಾರ್ಯತೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲ, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ನಿರ್ಣಯವನ್ನ ಹಾಸನಕ್ಕೆ ಸಂಬಂಧಪಟ್ಟಂತ ನಿರ್ಣಯವನ್ನ ತೀರ್ಮಾನ ಮಾಡುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಮೊದಲ ಹಂತದಲ್ಲಿ ಟಿಕೆಟ್ ಅನ್ನ ಅಭ್ಯರ್ಥಿಗಳ ಹೆಸರು ಪ್ರಕಟವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯಂತ ಟಿಕೆಟ್ ಅನ್ನ ಅನೌನ್ಸ್ ಅನ್ನ ಮಾಡಿಲ್ಲ. ಅಂತಿಮವಾಗಿ ಅದನ್ನ ನಿರ್ಣಯ ಈಗಾಗಲೇ ವಿವೇಚನೆಗೆ ಬಿಡುವಂತದ್ದು ಎಚ್ ಡಿ ರೇವಣ್ಣ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಎಚ್ ಡಿ ರೇವಣ್ಣ ಅವರೇ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನ ಫೈನಲ್ ಮಾಡುವಂತ ತೀರ್ಮಾನವನ್ನು ಮಾಡುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯಕ್ಕಂತೂ ಭವಾನಿ ರೇವಣ್ಣ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಅಂದ್ರೆ ಕುಮಾರಸ್ವಾಮಿ ಅವರಾಗಿರ್ಬೋದು ರೇವಣ್ಣ ಅವರಾಗಿರ್ಬೋದು ಯಾವುದೇ ರೀತಿಯಂತ ಹೇಳಿಕೆಯನ್ನ ನಾವು ಒಪ್ತೇನೆ ಸ್ವತಃ ಸ್ಪರ್ಧೆ ಮಾಡೋದಕ್ಕೆ ನಿರ್ಣಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಎಲ್ಲೊಂದ್ ಕಡೆ ಬಿಜೆಪಿ ಶಾಸಕ ಪ್ರೀತಮ್ ಗೌಡರು ಕೂಡ ಇಲ್ಲೊಂದ್ ಕಡೆ ಈ ಒಂದು ವಿಚಾರದಿಂದ ಒಂದು ರೀತಿ ತಳಮಳಗೊಂಡಿದ್ದಾರೆ. ಯಾಕಂದ್ರೆ ಭವಾನಿ ರೇವಣ್ಣ ವಿಚಾರ ಈಗ ಇದ್ರ ಕುರಿತಂತೆ ಈಗ ಈ ಹಿಂದೆನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಪಕ್ಷ ಡಿಸೈಡ್ ಮಾಡತ್ತೆ ಅಂತ ಹೇಳಿ. ಈಗ ಒಂದು ಆಪ್ಷನ್ ಇರುವಂತದ್ದು ಅಂದ್ರೆ ದೇವೇಗೌಡ್ರ ಭವಾನಿ ರೇವಣ್ಣ ಅವರನ್ನ ಕನ್ವಿನ್ಸ್ ಮಾಡ್ಬೇಕಾಗಿ ಬರತ್ತೆ. ಅಂದ್ರೆ ಈಗ ದೇವೇಗೌಡ್ರು ಹೇಳಿದ್ರೆ ಭವಾನಿ ರೇವಣ್ಣ ಅವ್ರು ಕೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ದೇವೇಗೌಡರು ಖುದ್ದು ಭವಾನಿ ರೇವಣ್ಣ ಅವರನ್ನ ಕನ್ವಿನ್ಸ್ ಮಾಡಬಹುದಾ? ದೇವೇಗೌಡ್ರ ಡಿಸಿಷನ್ ಏನಾಗಿರುತ್ತೆ ಅಂತ? ಖಂಡಿತವಾಗ್ಲೂ ಸೌಮ್ಯ, ಅದು ಕೊನೆಯ ಕ್ಷಣದ ಪ್ರಯತ್ನ ಅಂತ ಹೇಳ್ಬೋದು. ಮೊದಲು ಕುಮಾರಸ್ವಾಮಿ ಅವರು ಈಗಾಗಲೇ ಎಚ್ ಡಿ ರೇವಣ್ಣ ಜೊತೆಗೆ ಮಾತಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಹೆಸರು ಪ್ರಕಟವನ್ನು ಮಾಡಬಾರದು ಅನ್ನುವಂಥದ್ದು. ಆದರೆ ಈಗಾಗಲೇ ಎಚ್ ಡಿ ಭವಾನಿ ರೇವಣ್ಣ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತಾಡುವಂತ ಸಾಧ್ಯತೆ ಇರುವಂತದ್ದು. ಅದ್ರ ಜೊತೆಗೆ ಭವಾನಿ ರೇವಣ್ಣ ಅವರ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಮನವೊಲಿಸುವಂತ ಪ್ರಯತ್ನವನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಯಾವುದೇ ಹೇಳಿಕೆಯನ್ನ ನಾನು ಒಪ್ತೇನೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅನ್ನೋ ನಿರ್ಣಯಕ್ಕೆ ಸ್ವತಃ ಭವಾನಿ ರೇವಣ್ಣ ಅವರು ಬಂದಿದ್ದಾರೆ ಅನ್ನೋದು ಕೂಡ ರಾಜ್ಯ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಅಂತಿಮವಾಗಿ ದೇವೇಗೌಡರು ಮನವೊಲಿಕೆ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಭವಾನಿ ರೇವಣ್ಣ ಅವರು ನಿಲುವನ್ನ ತಾಳ್ತೇನೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಈಗಲಿಂದ ಅಂದ್ರೆ ಈಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಭವಾನಿ ರೇವಣ್ಣ ಅವರೇ ಅಂತಿಮವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅಂತಿಮವಾಗಿ ದೇವೇಗೌಡರು ಯಾವ ರೀತಿಯಾಗಿ ಕನ್ವಿನ್ಸ್ ಅನ್ನ ಮಾಡ್ತಾರೆ, ಕನ್ವಿನ್ಸ್ ಮಾಡಿದಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಒಪ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗಾಗಲೇ ರಾಮನಗರದ ವಿಚಾರದಲ್ಲಿ ನೋಡಬಹುದು, ನಾವು ಅನಿತಾ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸಿದ್ರು. ಅದಾದ ನಂತರವಾಗಿ ಏನು ಹಾಸನ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಂತಿಮವಾಗಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅಂದ್ರೆ ಮೊಮ್ಮಗನಿಗೆ ಬಿಟ್ಕೊಟ್ರು. ಅಂತಿಮವಾಗಿ ತುಮಕೂರಿಗೆ ಬಂದ್ರು, ಅವರು ಸೋಲನ್ನ ಕಂಡಿದ್ರು. ಅಂತಿಮವಾಗಿ ಈಗ ಭವಾನಿ ರೇವಣ್ಣ ಅವರು ಮತ್ತೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ವಿಚಾರಗಳು ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ರೇವಣ್ಣ ಅವರು ಬರುವಂತ ದಿನಗಳಲ್ಲಿ ನೋಡೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ದೇವೇಗೌಡರು ಅದನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಭವಾನಿ ರೇವಣ್ಣ ಅವರ ನಡೆ ಏನಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ ಮುಂದೆ ಯಾವುದೇ ಸವಾಲ್ ಬಂದ್ರೂ ಕೂಡ ನಾನ್ ಬೇಡ ಅನ್ನಲ್ಲ, ಎಲ್ಲವನ್ನೂ ಎದುರಿಸ್ತೇನೆ ಅಂತ ಎದುರಾಳಿಗಳಿಗೆ ಸುಮಲತಾ ಅಂಬರೀಶ್ ಠಕ್ಕರ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿದ ಅವರು, ನಾನು ಈ ಹಿಂದೆಯೇ ಕಠಿಣ ಸವಾಲನ್ನ ಸ್ವೀಕರಿಸಿ ಗೆದ್ದು ಬಂದಿದ್ದೇನೆ. ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ಅದಕ್ಕೆ ನನ್ನ ಸ್ವಾಗತ ಇದೆ ಅಂತ ಹೇಳಿದ್ರು. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ನೀವು ಪ್ರತಿಸ್ಪರ್ಧಿ ಆಗ್ತೀರಾ ಎಂದಿದ್ದಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದೆಲ್ಲ ಆದಾಗ ನೋಡೋಣ ಅಂತ ನಗುತ್ತಲೇ ಉತ್ತರಿಸಿದರು. ಒಂದಷ್ಟು ನಾಯಕರುಗಳಿಗೆ ಆಹ್ವಾನ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮದ್ದೂರಿಗೆ ಬನ್ನಿ ಅಂತಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಮಂಡ್ಯಕ್ಕೆ ಬನ್ನಿ ಅಂತಿದ್ದಾರೆ. ಎಲ್ಲರೂ ವೆಲ್ಕಮ್, ಎಲ್ರಿಗೂ ಸ್ವಾಗತ ತಾನೆ. ಯಾರು ಎಲ್ಲಿಂದ ಬೇಕಾದರೂ ನಿಂತ್ಕೋಬಹುದು, ಆ ಹಕ್ಕು ಅವಕಾಶ ಇರ್ಬೋದು. ನಾನು ಒಂದು ತುಂಬ ಕಠಿಣವಾದ ಚಾಲೆಂಜ್ನ ಅವತ್ತೇ ಅಕ್ಸೆಪ್ಟ್ ಮಾಡಿ ನಾನು ಗೆದ್ದು ಬಂದು ಇನ್ನು ಮುಂದೆ ಯಾವ ಸವಾಲನ್ನು ನಾನು ಬೇಡ ಅಂತ ನಾನು ಯಾವತ್ತೂ ಕೇಸ್ ಹಂಗಾದ್ರೆ ಮಂಡ್ಯದಲ್ಲಿ ನೀವು ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೆ ಅವರು ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ, ಕಳೆದ ಲೋಕಸಭೆ ಚುನಾವಣೆ ಸೋಲನ್ನ ಸೇಟ್ ತೀರ್ಸ್ಕೊತಾರೆ ಅಂತಕ್ಕಂಥ ವಿಚಾರ. ಇದೆಲ್ಲ ಆದಾಗ
ಮಾಜಿ ಗುರು ಮತ್ತು ಶಿಷ್ಯನ ನಡುವೆ ವಾಕ್ಸಮರ ಜೋರಾಗಿದೆ. ಆರೋಗ್ಯ ಇಲಾಖೆಯಲ್ಲಿ 3,000 ಕೋಟಿ ಅವ್ಯವಹಾರ ಎಂದಿದ್ರು ಸಿದ್ದು. ಇದಕ್ಕೆ ತಿರುಗೇಟು ನೀಡಿದ್ರು ಸುಧಾಕರ್. ಶ್ವೇತಪತ್ರ ಹೊರಡಿಸ್ತೇನೆ ಅಂತ ಕೂಡ ಹೇಳಿದ್ರು. ಇದಕ್ಕೆ ಇವತ್ತು ಮತ್ತೆ ತಿರುಗೇಟು ನೀಡಿರುವ ಸಿದ್ದರಾಮಯ್ಯ, ಶ್ವೇತಪತ್ರ ಅನ್ನೋದು ಒಂದು ಸುಳ್ಳಿನ ಕಂತೆ, ಅದೊಂದು ಹೇಳಿಕೆ ಅಷ್ಟೇ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬಿಟ್ಟಿದ್ದು ಇವರು ಅನೈತಿಕವಾಗಿ ಜನತಾದಳದ ಜೊತೆ ಹೋಗಿ ನಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ನಾನು ಬಿಟ್ಟಿದ್ದೀನಿ. ಅವ್ರಿಗೆ ಹೇಳಿಬಿಟ್ಟಿದ್ದೀನಿ ಯಾವ ಕಾರಣಕ್ಕೆ ಬಿಡ್ತಾ ಇದ್ದೀನಿ ಅಂತೇಳಿ. ಅವರು ನನಗೆ ಹೇಳಿದರು 1 ವರ್ಷ ತಡ್ಕೋ. ಇದನ್ನು ಹೇಳಿದಾರ ಇಲ್ವ ಕೇಳೀನಿ. 1 ವರ್ಷ ತಡ್ಕೋ, ಲೋಕಸಭೆ ಚುನಾವಣೆ ಆಗಲಿ, 1 ದಿವಸ ನಾನು ಕುಮಾರಸ್ವಾಮಿ ನೀಡಲ್ಲ ಅಂತೇಳಿ ಹೇಳಿದ್ರ ಇಲ್ವ ನೀವು? ನನಗೊಬ್ಬನಿಗಲ್ಲ, ಎಸ್ ಟಿ ಸೋಮಶೇಖರ್ನ ಕೇಳಿ, ಬೈರ್ತಿ ಬಸವರಾಜನ ಕೇಳಿ, ನನ್ನ ಎಲ್ಲ ಯಾರೆಲ್ಲ ಬಂದಿದ್ದೀವಿ ನಾವು ಅವರಿಗೆಲ್ಲ ಹೇಳಿದ್ದೀರಿ. ನಾವು ನಿಮ್ಮ ಮಾತು ನಂಬ್ಕೊಂಡಿದ್ದು 1 ವರ್ಷ ನಾವು ಕಾದ್ಕೊಂಡಿದ್ವಿ. ನಾನು ಒಂದು ರಾಜಮಾರ್ಗದಲ್ಲಿ ಬಂದಿದ್ದೀನಿ ರೀ, ನಾನು ಕಳ್ಳ ಮಾರ್ಗದಲ್ಲಿ ಹೋಗಿಲ್ಲ. ಇವ್ರು ಹೇಳ್ತಾರೆ ನಾನು ಬಾಂಬೆಗೆ ಹೋಗಿಲ್ಲ. ಸ್ವಲ್ಪ ಇತಿಹಾಸ ತಗೊಂಡು ನೋಡಿ. ಐ ವೆಂಟ್ ಅಲೋನ್ ವಿತ್ MTB ನಾಗರಾಜ್. ಹಗಲಲ್ಲೇ ಹೋಗಿದ್ದೀನಿ, ರಾಜಮಾರ್ಗದಲ್ಲೇ ಹೋಗಿದ್ದೀನಿ. ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಯವರೇ ನಜೀರ್ ಅಹಮದ್ ಮತ್ತು ಕೆಲವು ಮುಖಂಡರುಗಳು ಮ್ಯಾನ್ ಹ್ಯಾಂಡಲ್ ಮಾಡಿದ್ರು ನನಗೆ. ಆಮೇಲೆ ಬಂದು ಮನೆ ಸಿದ್ದರಾಮಯ್ಯನವರು ಎಲ್ಲ ಬಂದು 2 ಗಂಟೆಗಳ ಕಾಲ ನಾನು ಮಾತಾಡಿದ್ರು. ನಾನು ಹೇಳಿದೆ ರಾಜೀನಾಮೆ ಕೊಟ್ಟ ಮೇಲೆ ನಾನು ಇನ್ನು ವಾಪಸ್ ಬರೋ ಪ್ರಶ್ನೆ ಇಲ್ಲ. ವೈಯಕ್ತಿಕ ನಿಮ್ಮ ಸಂಬಂಧದ ಜೊತೆಯಲ್ಲೇ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸ ಎಲ್ಲವೂ ಇದೆ. ಆದರೆ ನಾನು ರಾಜಕೀಯದ ತೀರ್ಮಾನ ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗೆ ಅಷ್ಟು ಬೇಜಾರಾದರೆ ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ಹೊರತು ನಾನು ಮತ್ತೆ ಕಾಂಗ್ರೆಸ್ಗೆ ಬರಲ್ಲ ಅಂತ ಅವ್ರಿಗೆ ಹೇಳಿದ್ದೇನೆ. ಐ ಆಮ್ ರೆಡಿ. ವೈಟ್ ಪೇಪರ್ ರಿಲೀಸ್ ಮಾಡ್ತೀವಿ ಸರ್ಕಾರ. ವಿ ಆರ್ ರೆಡಿ. ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಪಲಾಯನ ಮಾಡಿದ್ರಿ ನೀವು ಮತ್ತು ಟೇಬಲ್ ಮಾಡಿ ಚರ್ಚೆ ಅವ್ರು ಪೂರ್ತಿ ಮಾಡಿದರು. ಸರ್ಕಾರದಿಂದ ಉತ್ತರ ಕೊಡೋ ಅಷ್ಟೊತ್ತಿಗೆ ಅವ್ರಿಗೆ ಅದನ್ನು ಕೇಳಿಸ್ಕೊಳೋ ಅಂಥ ಸಮಾಧಾನ ಇಲ್ಲ, ಹೊರಟೋದ್ರು, ಪಲಾಯನ ಮಾಡಿದ್ರು. ನೀವೆಲ್ಲ ಇದ್ದೀರಿ, ನೀವು ಕೂಡ ನೀವು ಇರ್ಲಿಲ್ವಾ? ನೀವು ಮಾಧ್ಯಮದವ್ರು ಇರ್ಲಿಲ್ವಾ? ಸ್ಪೀಕರ್ ಕೊಟ್ಟಿದ್ರಿ, ಇವರೇ ಎದ್ದೊಟ್ಟೋದ್ರು. ಎಂಕ್ವೈರಿ ಮಾಡಿಸಿ ದಾಖಲಾತಿಗಳು ಕೊಡಿ. ಮೊದಲೇ ಕೊಟ್ಟಾರ ಎಂಕ್ವೈರಿ ಶುರುವಾದ ಮೇಲೆಲ್ಲ ಕೂಡ ಅದು ಶ್ವೇತಪತ್ರ ಅಂದ್ರೆ ಇಟ್ ಇಸ್ ಅನದರ್ ಸ್ಟೇಟ್ಮೆಂಟ್ ಅಷ್ಟೇ. ಅನದರ್ ಸ್ಟೇಟ್ಮೆಂಟ್ ಅದೊಂದು ಸುಳ್ಳಿನ ಕಂತೆ ಆಗುತ್ತೆ ಅಷ್ಟೇ. ಬಿಜೆಪಿ ಹೋಗಿದ್ದಕ್ಕೆ ಕೂಡ ಸಮರ್ಥನೆ ಕೊಟ್ಟಿದ್ದಾರೆ. 1 ವರ್ಷ ಇದ್ರಲ್ಲ, ಹಾಗಾಗಿ ವಿರೋಧ ಮಾಡಲಿಲ್ಲ. ಯಾವತ್ತಾರು ಮಾಡಿದಾರ ಎಲ್ಲರೂ? ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಮಾಡಿದ ಮೇಲೆ ಸುಳ್ಳು ಹೇಳ್ತಾರೆ. ಇನ್ನು 40 ದಿನದಲ್ಲಿ ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಯುತ್ತೆ. ಡೆಟಾಲ್ ಗೋಮೂತ್ರ ಹಾಕಿ ವಿಧಾನಸೌಧ ಕ್ಲೀನ್ ಮಾಡ್ತೀವಿ ಅಂದಿದ್ರು ಡಿಕೆಶಿ. ಇದಕ್ಕೆ ಜಗದೀಶ್ ಶೆಟ್ಟರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಂದೆಲ್ಲ ರಾಡಿ ಮಾಡಿ ಹೋದವರೇ ಕಾಂಗ್ರೆಸ್ನವರು ಅಂತ ಕಿಡಿಕಾರಿದ್ದಾರೆ. ನೀವು ತಿಂದ್ಬಿಟ್ಟು ಕಾಂಗ್ರೆಸ್ ಅವರು ಮುತ್ತಿಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಆಗದೆ ಹೋಗ್ತದೆ. 60 ದಿನನೂ ಆಯ್ತು, ಇನ್ನೊಂದು 50 ದಿನ ಸರ್ಕಾರ. ಇವತ್ತು ಎಷ್ಟು ತಾರೀಕು? 24 ತಾರೀಕು. ಇನ್ನೊಂದು 40 ದಿನ 45 ದಿನ ನಿಮ್ಮ ಸರ್ಕಾರ ನಡೀರಿ. ಟೆಂಟು ಪ್ಯಾಕ್ ಮಾಡಿಕೊಂಡು ಇನ್ನು ಯಾರು ಕೊಡಬೇಕು ವಸೂಲು ಮಾಡಿಕೊಂಡು ಎಲ್ಲ ವಿಧಾನಸೌಧಕ್ಕೆ ಸ್ವಲ್ಪ ಎಲ್ಲ ಡೆಟಾಲ್ ಪೆಟ್ರೋಲ್ ಎಲ್ಲ ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ. ನಾನು ಗಂಜಲ ತರಿಸ್ತೀನಿ ನಮ್ಮ ಕಡೆಯಿಂದ. ಗಂಜಲ ತರಿಸಿ ವರ್ಷಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡೋಣ. ಪಿಳಾರ್ತಿ ನಮ್ಮ ಸಗಣಿ ಇಟ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಪಿಳಾರ್ತಿ ಕಟ್ಬಿಟ್ಟು ಗಣೇಶನ ಪೂಜೆ ಮಾಡ್ತೀವಲ್ಲ, ಹಂಗೆ ಈ ದುಷ್ಟ ಸರ್ಕಾರನ ಜನ ಓಡಿಸ್ತಾ ಇದ್ದಾರೆ. ಎಲ್ಲ ರಾಡಿ ಮಾಡಿ ಹೋದವರು ಅವರು. ಇಡೀ ದೇಶದಲ್ಲಿ ರಾಡಿ ಮಾಡಿ, ನಮ್ಮ ಕರ್ನಾಟಕದಲ್ಲಿ ರಾಡಿ ಮಾಡಿ ಹೋದಂಥವ್ರು. ಅರ್ಕಾವತಿ ಹಗರಣ 900 ಎಕರೆ ಜಮೀನು ಡಿನೋಟಿಫಿಕೇಶನ್ ಮಾಡಿ ಅದರಲ್ಲಿ ಏನು ರಾಡಿ ಆಗಿದೆ ಅನ್ನುವಂಥ ನಾನೇ ಪ್ರತಿಪಕ್ಷ ನಾಯಕನಾಗಿ ಹೊರಗೆ ಹಾಕಿದ್ದೇನೆ. ಇಷ್ಟೆಲ್ಲ ಆದಮೇಲೆ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ರಾಡಿ ತೊಳಿತೀನಿ ಅಂದ್ರೆ ನೀವೇ ರಾಡಿ ಮಾಡಿ ಹೊಡೆದವರು. ಅದು ಇನ್ನೂ ತೊಳಿಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ನಿಮ್ಗೇನು ನೈತಿಕತೆನೇ ಇಲ್ಲ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ರಾಯಭಾರಿ. ಕಾಂಗ್ರೆಸ್ DNA-ನಲ್ಲೇ ಭ್ರಷ್ಟಾಚಾರ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಶ್ರೀರಾಮುಲು ಅವರು ಕಿಡಿಕಾರಿದ್ದಾರೆ. ಆರೋಪ ಪ್ರತ್ಯಾರೋಪಗಳ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಇಲ್ಲಿ ಭ್ರಷ್ಟಾಚಾರ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿದಿದ್ರೆ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ. ಈಗ ಭ್ರಷ್ಟಾಚಾರದ ರಾಯಭಾರಿ ಅಂತ ಶ್ರೀರಾಮುಲು ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಒಂದು ದೊಡ್ಡ ರಾಯಭಾರಿ ಇದ್ದಂತೆ. ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಕಾಂಗ್ರೆಸ್. ಈ ಭ್ರಷ್ಟಾಚಾರದಲ್ಲಿ ರಾಯಭಾರಿ ಅದು ಕಾಂಗ್ರೆಸ್ ಪಕ್ಷ. ಅವ್ರು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದಲ್ಲಿ ಅವ್ರ DNA ನೋಡಿದ್ರೆ ಅದು ಭ್ರಷ್ಟಾಚಾರ.
ಆಗಲಿ ಕಾಂಗ್ರೆಸ್ ನಾಯಕರು ಅವರು ಡೆಲ್ಲಿಯಿಂದ ಕರ್ನಾಟಕ ತನಕ, ಕರ್ನಾಟಕದಿಂದ ಇಲ್ಲಿ ಮೂಲೆ ತನಕ ಕೂಡ ಅವರು ಏನೇನಿರೋದು ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಯಾವುದಿಲ್ಲ. ಇವತ್ತು ಈ ಭ್ರಷ್ಟಾಚಾರದಲ್ಲಿ ಅವರು ಮಾತಾಡುವಂಥ ಟೈಮಲ್ಲಿ ಮಾತಾಡ್ತಿದ್ರೆ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗಾಗುತ್ತೆ. ಹಂಗಾಗಿ ನಮ್ಮ CM ಬಗ್ಗೆ, ನಮ್ಮ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಬಗ್ಗೆ ಅವ್ರು ಮಾತಾಡುವಂಥ ನೈತಿಕತೆ ಅವ್ರಿಗಿಲ್ಲ. ವೆಲ್ಕಮ್ ಬ್ಯಾಕ್. ಈ ಬಾರಿ ರಾಜ್ಯದ 8 ಮಂದಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಒಬ್ಬರಿಗೆ ಪದ್ಮ ವಿಭೂಷಣ, ಇಬ್ಬರಿಗೆ ಪದ್ಮಭೂಷಣ, 5 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಮಾಜಿ CM SM ಕೃಷ್ಣ ಅವರಿಗೆ ಪದ್ಮ ವಿಭೂಷಣ, SL ಭೈರಪ್ಪ, ಸುಧಾಮೂರ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಖಾದರ್ವಲ್ಲಿ, ದೂದೇಕುಲ, ರಾಣಿ ಮಾಚಯ್ಯ, ನಾಡೋಜ, ಪಿಂಡಿ ಪಾಪನಹಳ್ಳಿ, ಮುನಿ ವೆಂಕಟಪ್ಪ, ಐಷಾ ಶರೀದ್ ಅಹಮದ್ ಕ್ವಾದ್ರಿ, ಸುಬ್ಬರಾಮನ್ ರವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿ ಮೋದಿ, ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ನ್ಯೂಸ್ 18ಗೆ ಮಾಜಿ CM SM ಕೃಷ್ಣ ಅವರು ಹೇಳಿದ್ದಾರೆ. ಪದ್ಮ ವಿಭೂಷಣ ಪ್ರಶಸ್ತಿ ಕನ್ನಡಿಗ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂತ SM ಕೃಷ್ಣ ಅವರಿಗೆ ದಕ್ಕಿರುವಂತದ್ದು. ಹಾಗಾಗಿ ನಾವು SM ಕೃಷ್ಣರವರು ಇವತ್ತು ಮಾತಾಡಿಸ್ತಿದ್ದೀವಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ಟು ಟಾಕಿಂಗ್ ಟು ನ್ಯೂಸ್ 18. ಸರ್, ಈ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ರ ತಾವು? ಇಲ್ಲ, ನಾನು ಯಾವ ಪ್ರಶಸ್ತಿಗಳನ್ನು ನಿರೀಕ್ಷಿಸಿರಲಿಲ್ಲ. ಇದು ಬಯಸದೇ ಬಂದ ಭಾಗ್ಯ. ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಬಹಳ ವಿಶ್ವಾಸವಿಟ್ಟು ಈ ಗೌರವವನ್ನು ನನ್ನದಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತವಾದಂಥ ನಮಸ್ಕಾರಗಳು. ಕನ್ನಡ ನಾಡಿನ ಜನ ಏನು ನನಗೆ ಕಳೆದ 6 ದಶಕಗಳಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಆ ಜನತೆಗೆ ಈ ಮಹಾಗೌರವವನ್ನು ಅರ್ಪಿಸ್ತೇನೆ. ಕರ್ನಾಟಕದಲ್ಲಿ ITBT ಅಂತ ಹೇಳೋದು SM ಕೃಷ್ಣ ತನ್ನದೇ ಆದ ಕೊಡುಗೆಯನ್ನು ಈ ನಾಡಿಗೆ, ಈ ರಾಜ್ಯಕ್ಕೆ, ರಾಜಧಾನಿಗೆ ಕೊಟ್ಟಂತವರು. ಹಾಗಾಗಿ ಈ ಪ್ರಶಸ್ತಿ ಬಂದಿರೋದು ನಿಮಗೆ ಎಷ್ಟು ಸಂತೋಷವನ್ನು ಇಮ್ಮಡಿ ಮಾಡುತ್ತೆ? ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು ITBT ಒಂದಕ್ಕೆ ಅಲ್ಲ, ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ, ಇವುಗಳೆಲ್ಲವೂ ಕೂಡ ಮೂಲಭೂತವಾಗಿ ನಮ್ಮ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಮತ್ತು ಒಂದು ಹೆಲ್ದಿ ಸೊಸೈಟಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ಸಾಕಾದಷ್ಟು ಯಶಸ್ಸನ್ನು ಕೂಡ ಕಂಡಿದ್ದೇವೆ. ಈ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ತಮಗೆ ದಕ್ಕಿದೆ ಅಂದ ಕೂಡಲೇ ತಾವು ಇದನ್ನು ಯಾವ ರೀತಿ ಫೀಲ್ ಮಾಡಿದ್ರಿ? ತಮ್ಮ ಕುಟುಂಬ ಯಾವ ರೀತಿ ಸಂಭ್ರಮವನ್ನು ಆಚರಿಸಿದ್ರಿ? ಎಲ್ಲರೂ ಸಂತೋಷಪಟ್ಟರು. ನನ್ನ ತಂದೆ ತಾಯಿಗಳನ್ನು ನೆನ್ಕೊಂಡೆ. ಯಾಕೆಂದರೆ ಅವರು ಮಾಡಿದ ಪುಣ್ಯದ ಕೆಲಸದ ಪ್ರತಿಫಲ ಇದು ಹಾಗೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ. 90ರ ವಯಸ್ಸಿನಲ್ಲಿ ಈ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಮಗೆ ಏನನ್ಸುತ್ತೆ? 90ರ ಸಂತೋಷ ಉಂಟಾಗ್ತದೆ. ಈ ಒಂದು ಪ್ರಶಸ್ತಿ ನಿಮ್ಮನ್ನ 100 ವರ್ಷಕ್ಕೆ ಕೊಂಡೊಯ್ಯುವ ಒಂದು ಸಂತೋಷದ ಗರಿಮೆ ಆಗುತ್ತೆ ಅನ್ಸುತ್ತಾ? ಭಗವಂತನ ಕೃಪಾಶೀರ್ವಾದ. ರಾಜಕಾರಣದ ನಿವೃತ್ತಿ ತೆಗೆದುಕೊಂಡಿದ್ದೀರಾ, ಹಾಗಾಗಿ ನಿವೃತ್ತಿಯ ನಂತರ ಈ ಪ್ರಶಸ್ತಿ ಬಂದಿರುವಂತದ್ದು. ಹಾಗಾಗಿ ಈ ಪ್ರಶಸ್ತಿಗೆ ಮತ್ತಷ್ಟು ಗೌರವ ಸಿಕ್ತು ಅನ್ಸಲ್ವಾ? ಯಾವಾಗಲೂ ಇಂಥ ಪ್ರಶಸ್ತಿಗಳು ಜೀವನದ ಕೊನೆ ಘಟ್ಟದಲ್ಲಿ ಕೊಡ್ತಾರೆ. ಅದೇ ರೀತಿ ನನಗೂ ಕೂಡ 90ರ ಹರಿಯದವನಾಗಿರ್ತಕ್ಕಂಥ ನಾನು ಈ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಅತ್ಯಂತ ಸಂಭಾವಿತನಾಗಿ ಸ್ವೀಕಾರ ಮಾಡ್ತೇವೆ. ಪದ್ಮ ವಿಭೂಷಣ SM ಕೃಷ್ಣ ಅವರು ಈ ನಾಡಿನ ಜನತೆಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದ್ದೀರಾ? ನನ್ನ ನಡೆ ನುಡಿ ಇವುಗಳೆಲ್ಲವೂ ಕೂಡ ನಾಡಿನ ಜನರಿಗೆ, ಅದರಲ್ಲೂ ಯುವಕರಿಗೆ ವಿಶೇಷವಾದಂಥ ಆದರ್ಶ ಆಗಿ ಅಂತ ಹೇಳಿ ಭಾವನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥ SM ಕೃಷ್ಣರವರು ನ್ಯೂಸ್ 18 ಜೊತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರ ಸಮಾಜ ಸೇವೆ ಇಡೀ ದೇಶಕ್ಕೆ ಗೊತ್ತು. ಸುಧಾಮ ಅಂತಾನೆ ಜನಮಾನಸದಲ್ಲಿ ಹೆಸರಾದವರು ಸುಧಾಮೂರ್ತಿ. ಈಗ ಸುಧಾಮೂರ್ತಿ ಅವರಿಗೂ ಪದ್ಮಭೂಷಣ ಗೌರವ ಸಿಕ್ಕಿದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿರೋ ಅಣ್ಣನ ಮನೆಯಲ್ಲಿ ಸುಧಾಮೂರ್ತಿ ಅವರಿಗೆ ಆರತಿ ಬೆಳಗಿ ಕುಂಕುಮ ಹಚ್ಚಿ ಅಭಿನಂದನೆ ಸಲ್ಲಿಸಲಾಯಿತು.